ನ್ಯಾಯಾಲಯದ ಆದೇಶವನ್ನು ಕಿಕ್ಕೇರಿ ಪೊಲೀಸ್ ಅಧಿಕಾರಿಗಳು ಉಲ್ಲಂಘಿಸುತ್ತಿದ್ದಾರೆಂದು ವಕೀಲರಾದ ರಾಜೇಶ್ ಆರೋಪಿಸಿದರು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾದಾಪುರ ಕೊಪ್ಪಲು ಗ್ರಾಮದ ಶೋಭಾ ಮಂಜುನಾಥ್ ಸುಬ್ಬೇಗೌಡ ಅವರು ಮಾದಾಪುರ ಗ್ರಾಮದ ಕಡು ಬಡವನಾದ ಯೋಗೇಶ್ ಎಂಬುವರಿಗೆ ಸೇರಿದ ಸೈಟ್ನಲ್ಲಿ ಮನೆ ನಿರ್ಮಿಸಲು ಹೊರಟಿದ್ದಾರೆ ಎಂದು ಯೋಗೇಶ್ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದರು. ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿತ್ತು. ಆದರೆ ಕೆಆರ್ಪೇಟೆ ನ್ಯಾಯಾಲಯವು ಈ ಜಾಗದ ವಿಚಾರವಾಗಿ ತಡೆಯಾಜ್ಞೆ ನೀಡಿತು. ಜಾಗದ ವಿಚಾರವಾಗಿ ದೂರುದಾರರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಕಿಕ್ಕೇರಿ ಪೊಲೀಸರಿಗೆ ಆದೇಶ ಹೊರಡಿಸಿತ್ತು. ಅಲ್ಲದೆ ಇದೇ ವಿಚಾರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹಾಕಲಾಗಿತ್ತು. ನ್ಯಾಯಾಲಯವು ಕೇಸು ಮುಗಿಯುವವರೆಗೂ ಆ ಜಾಗಕ್ಕೆ ಯಾರೂ ಹೋಗದಂತೆ ಯಥಾಸ್ಥಿತಿ ಕಾಪಾಡಿಕೊಂಡು ಹೋಗುವಂತೆ ನಿರ್ದೇಶನ ನೀಡಲಾಗಿದೆ. ಆದರೆ ರಕ್ಷಣೆ ನೀಡಬೇಕಾದ ಕಿಕ್ಕೇರಿ ಪೊಲೀಸರು ನ್ಯಾಯಾಲಯದ ಆದೇಶವನ್ನ ಪಾಲಿಸದೆ ಮನೆ ನಿರ್ಮಾಣ ಮಾಡಲು ಕುಮ್ಮಕ್ಕು ನೀಡುತ್ತಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದರೆ ನಿಮ್ಮ ಮೇಲೂ ಕೇಸು ದಾಖಲಿಸುವುದಾಗಿ ಬೆದರಿಕೆ ಹಾಕುತ್ತಾ ಇದ್ದಾರೆಂದು ಗಂಭೀರವಾಗಿ ಆರೋಪಿಸಿದರು. ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಮತ್ತೊಮ್ಮೆ ಪರಿಶೀಲಿಸಿ ಆ ಜಾಗದಲ್ಲಿ ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ವಕೀಲ ರಾಜೇಶ್ ರವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಆದೇಶವನ್ನು ಕೊಟ್ಟಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಖಾಲಿ ಕಟ್ಟಡ ಕಟ್ಟಬಾರ್ದು, ಒತ್ತುವರಿ ಮಾಡಿದಾಗೆ ಕಟ್ಟಡ ಕಟ್ಟಬಾರ್ದು, ನ್ಯಾಯಾಲಯದ ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ, ಪೊಲೀಸ್ ಪ್ರೊಟೆಕ್ಷನ್ಗೆ ನಮಗೆ ಆದೇಶ ಇದೆ ಅಂತ ಹೇಳಿ ಬಂದು ಕೆಲಸವನ್ನು ತಡೆದಿದ್ರು. ಆಗಿರಬೇಕಾದ್ರೆ 2023ವರೆಗೂ ಯಾವುದೇ ತೊಂದರೆ ಇಲ್ಲ. 23ರಲ್ಲಿ ಇತ್ತೀಚೆಗೆ ಬಂದಂಥ ರೇವತಿಯನ್ನ ಇನ್ಸ್ಪೆಕ್ಟರು, ಈಗ ಪ್ರೆಸೆಂಟ್ ಇರುವಂಥ ರೇವತಿಯನ್ನ ಇನ್ಸ್ಪೆಕ್ಟ್ರು ಬಂದು ಸ್ಥಳಕ್ಕೆ ಬಂದವರು ಮನೆ ಕಟ್ಟಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಅದೇ ಬೇರೆ ಇದೇ ಬೇರೆ ಅಂತ ಹೇಳ್ತಾರೆ. ಅದೇ ಬೇರೆ ಇದೇ ಬೇರೆ ಅಂತ ಹೇಳಬೇಕಾದ್ರೆ ನ್ಯಾಯ ಇದು, ಅದು ಅವ್ರು ಲಾಯರ್ ವಾದ ಮಾಡಬೇಕು. ಅವ್ರು ಬಂದು ಹೇಳಿದ್ದಾರೆ. ಕೊನೆಗೆ ನಾವು ಬಂದು ಇವರಿಗೆ ಆದೇಶಗಳ ಕಾಪಿಯನ್ನು ಕೊಟ್ಟು ಎಕ್ಸ್ಟೆಂಡ್ ಮಾಡಿದ್ರೆ ನಮಗೆ ತುಂಬ ಏಕವಚನದಲ್ಲಿ ಮಾತನಾಡೋದು. ಆದೇಶ ನಾನೇ ಸುಪ್ರೀಂ, ನಾನು ಹೇಳಿದ್ದೆ ಕಾನೂನು, ನಾವು ಕೋರ್ಟ್ ಆದೇಶ ಮಾಡ್ದಂಗೆಲ್ಲ ಮಾಡೋಕ್ಕಲ್ಲ, PDO ಬಂದು ಆದೇಶ ಮಾಡಿದರೆ ಮಾತ್ರ ನಿಲ್ಲಿಸ್ತೀನಿ ಅಂತೇಳಿ ಹೇಳಿದ್ರು. ನಾವು ಕೂಡ ಇಲ್ಲ ಮನವಿ ಮಾಡಿಕೊಂಡ್ವಿ. PDO ಎಲ್ಲ ಮುಖ್ಯ, ಆಲಯ PDO ತಪ್ಪು ಮಾಡಿರೋದ್ರಿಂದ, ಗ್ರಾಮ ಪಂಚಾಯತಿಯಲ್ಲಿ ತಪ್ಪಾಗಿರೋದ್ರಿಂದ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ, ನ್ಯಾಯಾಲಯದ ಆದೇಶನ ಪಾಲನೆ ಮಾಡಬೇಕು, ನೀವು ಪೊಲೀಸ್ ರಕ್ಷಣೆಯನ್ನು ನೀವು ಒದಗಿಸ್ಬೇಕು, ಇವ್ರು ನಿವೇಶನ ಒತ್ತುವರಿ ಮಾಡಿ ಕಟ್ತಾ ಇರುವಂಥ ಕಟ್ಟಡವನ್ನು ನಿಲ್ಲಿಸಬೇಕು ಅಂತ ಹೇಳಿ ಮನವಿ ಮಾಡಿ ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ಕ್ರಮ ಜರುಗಿಸಿಲ್ಲ. ಅದಲ್ಲದೆ ಈತನ ಮೇಲೆ ಮಚ್ಚು ತೊಗೊಂಡು ಬಲೆ ಮಾಡ್ತಿದ್ದ ಅಲ್ಲೇ ಮಾಡೋ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಆ ವಿಡಿಯೋ ಫೋಟೋನು ಕೂಡ ಪೊಲೀಸ್ ಠಾಣೆಗೆ ಕೊಟ್ಟರೆ NC ಮಾಡಿ ಕಳಿಸ್ತಾ ಇದ್ದಾರೆ. ಜೊತೆಗೆ ಹಲವಾರು ಬಾರಿ ಪೊಲೀಸ್ ಇನ್ಸ್ಪೆಕ್ಟರ್ ರೇವತಿಯರಿಗೆ ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ ನಂಬರಲ್ಲಿ ಸ್ಟೇಷನಿಗೆ ಬಂದು ಸ್ಟೇಷನಲ್ಲಿ ಸಿಗ್ತಾ ಇಲ್ಲ. ಈಗ ಮನೆ ಕಟ್ತಾ ಇದ್ದಾರೆ. ಅದನ್ನು ತಡೆರಿ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ತಡೆಯಲ್ಲ ಅನ್ನೋ ಮಾತನ್ನು ರೇವತಿ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಈಗ ಮನೆಯನ್ನು ಕಟ್ಟಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡ್ತಿದ್ದಾರೆ ಇನ್ಸ್ಪೆಕ್ಟ್ರು. ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಮಾಡೋದಲ್ಲದೆ ಕಾನೂನಿಗೆ ಬೆಲೆ ಕೊಡ್ತಾ ಇಲ್ಲ. ಇಲ್ಲಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಆದವು ಕಾನೂನಿಗೆ ಬೆಲೆ ಕೊಡದೆ ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಕೊಡಲಿಲ್ಲ ಅಂತ ಅಂದರೆ ಅವರು ಕಾನೂನು ಸುವ್ಯವಸ್ಥೆ ಹೆಂಗೆ ಕಾಪಾಡ್ತಾರೆ, ಜನರು ಯಾವ ರೀತಿ ರಕ್ಷಣೆಯನ್ನು ಪಡಿತಾರೆ ಅವರಿಂದ ಅನ್ನೋದು ತುಂಬ ಅತಿ ಮುಖ್ಯವಾಗಿದೆ. ಇದೇ ವಿಚಾರವಾಗಿ IG ಅವರಿಗೆ ಮೈಸೂರು ಮತ್ತು SP ಅವರಿಗೆ ಮಂಡ್ಯ, ನಾಗಮಂಗಲ DYSPವರಿಗೆಲ್ಲ ಅರ್ಜಿ ಕೊಟ್ವಿ. ಆಗ ಹಿಂದೆ ಇದ್ದಂಥ ಲಕ್ಷ್ಮೀನಾರಾಯಣ DYSP ಸ್ಥಳಕ್ಕೆ ನೋಡಿ ದಾಖಲಾತಿಗಳು ನೋಡಿ